ನೋಡಿ ಈ ವಿಡಿಯೋದಲ್ಲಿ ಸ್ಕ್ರಂಚಿನ ಯಾವ ರೀತಿ ಹೊಲಿಯೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಒಟ್ಟು 5 ರೀತಿಲಿ ಇದನ್ನು ಸ್ಟಿಚ್ ಮಾಡ್ಬೋದು. ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಬೋದು 5 ವಿಧಾನದಲ್ಲಿ ಅನ್ನೋದನ್ನ ಈಗ ತೋರಿಸ್ಕೊಡ್ತೇನೆ. ಈಗ ಮೊದಲಿಗೆ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಇದು ಅಗಲ 3.5 ಇಂಚಿದೆ, ಉದ್ದ 22 ಇಂಚಿದೆ. ಈಗ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಮೊದಲನೇ ವಿಧಾನನ ತೋರಿಸ್ತೇನೆ. ಇದು ಸರಿ ಬಟ್ಟೆ. ಈ ಥರ ರಾಂಗ್ ಸೈಡ್ಗೆ ಅರ್ಧ ಇಂಚಿಗೆ ಈ ರೀತಿಲಿ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಒಂದು ಫೋಲ್ಡನ್ನು ಮಾಡಿ ಮತ್ತು ಈ ರೀತಿಲಿ ಫೋಲ್ಡ್ ಮಾಡಬೇಕು. ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಈಗ ಇಲ್ಲಿ 1/4 ಇಂಚಿಗೆ ಉದ್ದಕ್ಕೂ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಸ್ಟಿಚ್ ಹಾಕೋಬೇಕಾದ್ರೆ ಇದೆರಡು ಬಟ್ಟೆ ಈ ಥರ ಜೋಡಿನೇ ಇರಬೇಕು. ಈ ಥರ ಹೆಚ್ಚು ಕಡಿಮೆ ಎಲ್ಲ ಇಟ್ಕೋಬಾರ್ದು. ಏನು ಈ ಫೂಟ್ ಎಡ್ಜ್ ಇದೆ, ಈ ಫೂಟ್ ಎಡ್ಜು ಈ ನಮ್ಮ ಬಟ್ಟೆ ತುದಿಗೆ ಬರೋ ರೀತಿಲಿ ಇಟ್ಕೊಂಡು ಹೋದರೆ ನೇರ ಸ್ಟಿಚ್ ಬರುತ್ತೆ. ಆ ರೀತಿಲಿ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಹೊಲ್ಕೊಂಡಾದ್ಮೇಲೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇದೆಯಲ್ಲ, ಇಲ್ಲಿ ಈ ಥರ ಪಿನ್ನನ್ನು ಹಾಕ್ಕೋಬೇಕು. ನೋಡಿ ಇಲ್ಲೆಲ್ಲ ಪಿನ್ ಹಾಕಿದ್ರೆ ಈ ಬಟ್ಟೆ ಮೇಲೆಲ್ಲ ಹೋಲಾಗತ್ತೆ, ಹಂಗಾಗಿ ಅಲ್ಲೆಲ್ಲ ಹಾಕಬಾರ್ದು. ಈ ತುದಿಲಿ ಪಿನ್ನನ್ನು ಹಾಕ್ಕೊಂಡು ಇದ್ರ ಒಳಗಡೆ ಈ ಥರ ಪಿನ್ನನ್ನು ಒಳಗಡೆ ತೂರಿಸ್ಬೇಕು. ನೋಡಿ ಈ ಥರ ತೆಕ್ಕೊಂಡಾದ್ಮೇಲೆ ಏನಿಲ್ಲಿ ಹೊಲ್ದಿದ್ದೀವಿ ಇದನ್ನು ಈ ಥರ ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಅಥವಾ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದ್ಸಲ ಐರನ್ ಮಾಡ್ಬೋದು. ಇಲ್ಲ ಅಂದರೆ ಈಚಿನ ಎಡ್ಜ್ ಹತ್ರ ತೆಕ್ಕೊಂಡು ಬಂದು ಈ ಥರ ಗೀಜಬೇಕು. ಈ ಥರ ಮಾಡೋದ್ರಿಂದನೂ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿಲಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದರೊಳಗಡೆ ಎಲಾಸ್ಟಿಕ್ಕನ್ನು ಹಾಕಬೇಕು. ನೋಡಿ ಎಲಾಸ್ಟಿಕ್ ಈ ಥರ ತೊಗೋಬೇಕು. ಇದು ಈ ಥರ ರೌಂಡ್ ಇದೆ, ಇದು ಈ ಥರ ಅಗಲಾಗಿದೆ. ನಿಮಗೆ ಯಾವುದು ಎಲಾಸ್ಟಿಕ್ ಸಿಗುತ್ತೆ ಅದನ್ನು ತಗೊಳ್ಳಿ. ಈ ಎಲಾಸ್ಟಿಕ್ಕು ನಿಮಗೆ ಈ ದಾರದ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಎಲಾಸ್ಟಿಕ್ ಏನಪ್ಪ ಅಂದರೆ ಸ್ವಲ್ಪ ಈ ಥರ ಲೂಸು, ಸ್ಟ್ರೆಂತ್ ಅಷ್ಟಿಲ್ಲ. ಬಟ್ ಇದೇನಪ್ಪ ಅಂದರೆ ಸ್ವಲ್ಪ ಸ್ಟ್ರೆಂತ್ ಇದೆ. ನಾವು ಈ ಎಲಾಸ್ಟಿಕ್ ಹಾಕೋದ್ರಿಂದ ನಮಗೆ ಬ್ಯಾಂಡು ತುಂಬ ದಿನ ಬಾಳಿಕೆ ಬರುತ್ತೆ. ಈ ಎಲಾಸ್ಟಿಕ್ ಹಾಕಿದ್ರೆ ಬೇಗ ಹಾಳಾಗಿಬಿಡುತ್ತೆ ಬ್ಯಾಂಡು ಲೂಸಾಗಿ. ಹಾಗಾಗಿ ನಾನು ಈ ಎಲಾಸ್ಟಿಕ್ಕನ್ನು ತಗೊತೇನೆ. ನೋಡಿ 7.5 ಇಂಚಿಂದು ಎಲಾಸ್ಟಿಕ್ ಬೇಕು. ಈ ಥರ 7.5 ಇಂಚಿಗೆ ಪೆನ್ನಲ್ಲಿ ಒಂದು ಮಾರ್ಕ್ ಮಾಡ್ತೇನೆ. ನಾನು ಸಿಂಪಲ್ ಮಿಡಿ ಕಟಿಂಗ್ ಸ್ಟಿಚಿಂಗಲ್ಲಿ ಹೇಳಿದ್ದೆ ಎಲಾಸ್ಟಿಕ್ಕನ್ನು 2 ಮೆಥಡಲ್ಲಿ ಹಾಕ್ಬೋದು ಅಂತ. ಒಂದು ಮೆಥಡು ಯಾವ ರೀತಿ ಅಲ್ಲಿ ಹಾಕೋದು ಅಂತ ಹೇಳಿದ್ದೇನೆ. ಇದು 2ನೇ ಮೆಥಡು. ಮೊದಲನೇ ಮೆಥಡ್ ಏನಪ್ಪ ಅಂದರೆ ನಮಗೆ ಎಷ್ಟುದ್ದು ಎಲಾಸ್ಟಿಕ್ ಬೇಕೋ ಅಲ್ಲಿಗೆ ಅದನ್ನು ಕಟ್ ಮಾಡ್ಕೊಬಿಡಬೇಕು. ಆ ನಂತರ ಇದರೊಳಗಡೆ ತೂರಿಸ್ಲಿಕ್ಕೆ. ಇಲ್ಲಾಂದರೆ ನಮ್ಗೆ ಎಷ್ಟುದ್ದ ಬೇಕು ಅಂತ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಈ ಥರನೇ ಇಟ್ಕೊಂಡಿರಬೇಕು. ಇಟ್ಕೊಂಡು ಈಗ ಇಲ್ಲಿಗೆ ಪಿನ್ನನ್ನು ಹಾಕ್ಕೊಂಡು ಇದರೊಳಗಡೆ ತೂರಿಸ್ಲಿಕ್ಕೆ. ನಾನು ಎಲಾಸ್ಟಿಕ್ ಹಾಕುವಾಗ ನಾನು ಈ ಮೆಥಡನ್ನೇ ಫಾಲೋ ಮಾಡೋದು. ಏನಕ್ಕೆ ಅಂದರೆ ಇದೊಂಥರ ಈಸಿ ಈ ಥರ ಎಲಾಸ್ಟಿಕ್ನ ಇಟ್ಕೊಂಡು ಮಾಡೋದು. ಇಲ್ಲಾಂದರೆ ನೋಡಿ ಈ ಥರ ಗಿಡ್ಡ ಇರುತ್ತೆ, ಅದು ಒಳಗಡೆ ಬಂದುಬಿಡ್ತಾ ಇರುತ್ತೆ ಅನ್ನೋ ಟೆನ್ಷನ್ ಇರುತ್ತೆ. ಇದಾದರೆ ಎಷ್ಟುದ್ದ ಬೇಕಾದರೂ ಈ ಥರ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು ಈಗ ಇಲ್ಲಿ ಪಿನ್ನನ್ನು ತೆಗೆದು ಈ ಕೈಲಿ ಎಲಾಸ್ಟಿಕ್ಕನ್ನು ಇಟ್ಕೊಂಡು ಈಗ ಎಲಾಸ್ಟಿಕ್ಕನ್ನು ಈ ಕಡೆಗೆ ಎಳ್ಕೋಬೇಕು. ಈ ಥರ ಎಳ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ನಾವು ಮಾರ್ಕ್ ಹಾಕಿರೋದು ಬಂದಿದೆಯಲ್ಲ, ಈಗ ಇಲ್ಲಿಗೆ ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇದೆರಡನ್ನೂ ಜೋಡಿ ಇಟ್ಕೊಂಡು ಒಂದು ನಾಟನ್ನು ಹಾಕಬೇಕು. ಈ ಥರ ಹಿಂಗೊಂದು ರೌಂಡ್ ಬಂದು ಬೆರಳಿಗೆ ಇದೆರಡನ್ನೂ ಈ ಥರ ಒಳಗಡೆ ತೂರಿಸಿ ನೋಡಿ ಈ ರೀತಿಲಿ ನಾಟನ್ನು ಹಾಕ್ಕೋಬೇಕು. ಈಗ ಇದನ್ನು ಇದರೊಳಗಡೆ ತೂರಿಸ್ಕೋಬೇಕು. ನೋಡಿ ಈಗ ಇಲ್ಲಿ ನಾವು ಹೊಲ್ಕೋಬೇಕು. ಹಾಗಾಗಿ ಈ ಗಂಟು ಏನಿದೆ ಇದು ಒಳಗಡೆ ಹೋಗೋ ರೀತಿಲಿ ತೂರಿಸ್ಕೋಬೇಕು ನಮ್ಮ ಸ್ಟಿಚ್ಚಿಗೆ ಸಿಗದ ಹಾಗೆ. ಈಗ ನೋಡಿ ಇದು ನಾವು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಅದ್ರ ಒಳಗಡೆ ಈ ಥರ ಫೋಲ್ಡ್ ಇಲ್ಲದೆ ಇರೋದನ್ನ ಈ ಥರ ಒಳಗಡೆ ಹಾಕಬೇಕು. ಈ ಸ್ಟಿಚ್ ಆಗಿರೋ ಫೋಲ್ಡು ಈ ಸ್ಟಿಚ್ ಆಗಿರೋ ಫೋಲ್ಡು ಎರಡೂ ಈ ರೀತಿಲಿ ಮ್ಯಾಚ್ ಆಗೋ ರೀತಿಲಿ ಇಟ್ಕೋಬೇಕು. ನೋಡಿ ಈ ಥರ ಎರಡೂ ಕಡೆ ಸರಿಯಾಗಿ ಇಟ್ಕೊಂಡು ಬಟ್ಟೆಯಲ್ಲೆಲ್ಲೂ ಟ್ವಿಸ್ಟ್ ಆಗಿರಬಾರ್ದು, ಆ ರೀತಿಲಿ ಸರಿಯಾಗಿ ಇಟ್ಕೋಬೇಕು. ನೋಡಿ ಈ ರೀತಿಲಿ ಇಟ್ಕೊಂಡು ಈ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ನಾವು ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಅದು ಈ ತುದಿ ಮೇಲೂ ಸ್ಟಿಚ್ ಬರೋ ರೀತಿಲಿ ಹಾಕಬೇಕು. ನೋಡಿ ಈ ರೀತಿಲಿ ಹೊಲ್ಕೋಬೇಕು. ನೋಡಿ ಈಗ ಒಂದು ಮೆಥಡ್ ರೆಡಿಯಾಗಿದೆ. ಎರಡನೇ ವಿಧಾನನ ತೋರಿಸ್ತೇನೆ.
ನೋಡಿ ಎರಡನೇ ವಿಧಾನ ಹೇಗೆ ಅಂದರೆ ಸೇಮ್ ಅದೇ ರೀತಿಯಲ್ಲಿ ಹೊಲ್ಕೊಳ್ಳೋದು. ಈ ಥರ ಹೊಲ್ಕೊಂಡಾದ್ಮೇಲೆ ನೋಡಿ ಎಲಾಸ್ಟಿಕ್ಕನ್ನು ಹಾಕಿ ಈ ಥರ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಇದರೊಳಗಡೆ ಈ ಥರ ತೂರಿಸ್ಬೇಕು. ಏನಕ್ಕೆ ಅಂದರೆ ನಮಗೆ ಗಂಟು ಇಲ್ಲಿ ಸ್ಟಿಚ್ ಮಾಡೋ ಹತ್ರ ಸಿಗಬಾರ್ದು. ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ವಲ್ಲ ಅದರೊಳಗಡೆ ಇದು ಹೋಗೋ ರೀತಿಯಲ್ಲಿ ಹಾಕ್ಕೋಬೇಕು. ನೋಡಿ ಈ ಥರ ಒಳಗಡೆ ಹಾಕ್ಕೊಂಡಾದ್ಮೇಲೆ ಮೊದಲನೇ ವಿಧಾನದಲ್ಲಿ ಇಲ್ಲಿ ಮಿಷಿನಿಂದನೇ ಸ್ಟಿಚ್ ಮಾಡಿದ್ವಿ. ಎರಡನೇ ವಿಧಾನ ಏನಂದರೆ ಇಲ್ಲಿ ಸ್ಟಿಚ್ ಕಾಣದ ರೀತಿಯಲ್ಲಿ ಹ್ಯಾಂಡ್ ಸ್ಟಿಚ್ಚನ್ನು ಮಾಡಬೇಕು, ಇನ್ವಿಸಿಬಲ್ ಸ್ಟಿಚ್ಚನ್ನು ಮಾಡಬೇಕು. ಅದನ್ನು ಯಾವ ರೀತಿ ಅಂತ ತೋರಿಸ್ತೇನೆ ನೋಡಿ. ಈ ಥರ ಒಂದೆಳೆ ದಾರನ ಸೂಜಿ ಒಳಗಡೆ ಹಾಕ್ಕೊಂಡು ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಸ್ಟಿಚ್ಚನ್ನು ಹಾಕಬೇಕು. ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಈ ಥರ ತುಂಬ ಒಳಗಡೆ ತೊಗೊಂಡು ಹೋಗ್ಬಿಟ್ಟು ಇದನ್ನು ಇಲ್ಲಿಂದ ಹೊರಗಡೆ ತೆಕ್ಕೊಂಡು ಬರಬೇಕು. ಏನಕ್ಕೆ ಅಂದರೆ ಈ ನಾಟು ನಾವು ಹಾಕಿರೋದು ಒಳಗಡೆ ಹೊರಟೋಗ್ಬಿಡಲಿ ಅಂತ. ಈ ಥರ ಒಳಗಡೆ ಹಾಕ್ಕೊಂಡಾದ್ಮೇಲೆ ಈಗ ಗಮನಿಸಿ ಇಲ್ಲಿ ನೋಡಿ, ಇಲ್ಲಿ ಈ ರೀತಿಲಿ ಹೊಲ್ಕೋಬೇಕು ಉದ್ದಕ್ಕೆ. ಈಗ ಇಲ್ಲೂ ಒಳಗಡೆಯಿಂದ ಇದೇ ರೀತಿಲಿ ಉದ್ದಕ್ಕೆ ಈ ಥರ ಹೊಲ್ಕೋಬೇಕು. ಪುನಃ ಈಗ ಈ ಬಟ್ಟೆ ಮೇಲೆ ಇಲ್ಲಿ ಈ ಥರ ಹೊಲ್ಕೋಬೇಕು. ಪುನಃ ಈಗ ಇಲ್ಲಿ ಈ ಬಟ್ಟೆ ಫೋಲ್ಡ್ ಇದೆಯಲ್ಲ ಇಲ್ಲಿ ಈ ರೀತಿ ಹೊಲ್ಕೋಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡು ಹಿಂಗೆ ಎಳ್ಕೊಳ್ಳೋದ್ರಿಂದ ಇಲ್ಲಿ ನಾವು ಸ್ಟಿಚ್ ಹಾಕಿರೋದೇ ಕಾಣಲ್ಲ. ಈ ರೀತಿಲಿ ಹೊಲ್ಕೋಬೇಕು. ನೋಡಿ ಇದೇ ರೀತಿ ಫುಲ್ಲು ಇಲ್ಲಿ ತನಕ ಹೊಲಿಬೇಕು. ನೋಡಿ ಈ ಥರ ಹೊಲಿಯೋದ್ರಿಂದ ಸ್ಟಿಚಸ್ಸೇ ಕಾಣೋದಿಲ್ಲ. ಈಗ ಇಲ್ಲಿ ನೋಡಿ ಇಲ್ಲಿ ಈ ಥರ ಲಾಕನ್ನು ಮಾಡ್ಕೊಂಡಾದ್ಮೇಲೆ ದಾರನ ಇಲ್ಲೇ ಕಟ್ ಮಾಡಬಾರ್ದು, ಹೊರಗಡೆಯಿಂದ ಕಾಣಿಸುತ್ತೆ. ಅದಕ್ಕೆ ಈ ಥರ ಸೂಜಿನ ಒಳಗಡೆ ಹಾಕಿ ಇಲ್ಲಿ ಸ್ವಲ್ಪ ದೂರದಲ್ಲಿ ಈ ಥರ ಸೂಜಿನ ಹೊರಗಡೆ ತೆಕ್ಕೊಂಡು ಬಂದು ಸ್ವಲ್ಪ ಈ ಥರ ಎಳೆದಿಟ್ಕೊಂಡು ಈಗ ಇಲ್ಲಿ ಕಟ್ ಮಾಡಬೇಕು. ಆಗ ಈ ಥರ ದಾರ ಒಳಗಡೆ ಹೊರಟೋಗ್ಬಿಡುತ್ತೆ. ನಮಗೆ ಇಲ್ಲಿ ಹೊರಗಡೆ ದಾರ ಎಕ್ಸ್ಟ್ರಾ ಕಾಣೋದಿಲ್ಲ. ನೋಡಿ ಇದು ಎರಡನೇ ಮೆಥಡು. ಮೊದಲನೇ ಮೆಥಡಲ್ಲಾದರೆ ನಾವು ಈ ಥರ ಹಾಕಿರೋ ಸ್ಟಿಚ್ಚು ಕಾಣಿಸುತ್ತೆ. ಎರಡನೇ ಮೆಥಡಲ್ಲಿ ನಾವು ಹಾಕಿರೋ ಸ್ಟಿಚ್ಚೇ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಮೆಥಡ್ಗಿಂತ ನನಗೆ ಈ ಮೆಥಡ್ ಇಷ್ಟ. ನೋಡಿ ಈಗ ಮೂರನೇ ಮೆಥಡನ್ನ ತೋರಿಸ್ತೇನೆ. ಈ ಥರ ಏರ್ ಬ್ಯಾಂಡ್ಸ್ನ ಮಾಡಲಿಕ್ಕೆ ಹೊಸ ಬಟ್ಟೆನೇ ಪರ್ಚೇಸ್ ಮಾಡಿ ಕಟ್ ಮಾಡಿ ಹೊಲಿಬೇಕು ಅಂತೆಲ್ಲ ಏನೂ ಇಲ್ಲ. ನಾವು ಈಗ ನಮಗೆ ಬಟ್ಟೆ ಕಟ್ ಮಾಡಿ ಹೊಲ್ಕೊಂಡಿರ್ತೀವಲ್ಲ ಅದರಲ್ಲಿ ಉಳ್ಕೊಂಡಿರೋ ಬಟ್ಟೆಲೂ ಈ ಥರ ಹೇರ್ ಬ್ಯಾಂಡ್ಸ್ನ ಮಾಡ್ಕೋಬೋದು. ಯಾವ ಥರ ಹೊಲಿಯೋದು ಅನ್ನೋದನ್ನ ತೋರಿಸ್ತೇನೆ. ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆ ಈ ರೀತಿಲಿ ಬರೋ ಹಾಗೆ ಇಟ್ಕೊಂಡು ಇಲ್ಲಿ ಅರ್ಧ ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಇದನ್ನು ಈ ರೀತಿಲಿ ಇಟ್ಕೊಂಡು ಈ ಮೇಲ್ಗಡೆ ಏನು ಬಟ್ಟೆ ಇದೆ ಇದನ್ನು ಈ ರೀತಿಲಿ ಸಣ್ಣಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕೆಳಗಡೆ ಇರೋ ಬಟ್ಟೆನ ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಇದೆರಡು ಬಟ್ಟೆನ ಜೋಡಿ ಇಟ್ಕೊಂಡು ಇಲ್ಲಿ 1/4 ಇಂಚಿಗೆ ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಒಳಗಡೆ ಇರೋ ಬಟ್ಟೆನ ಈ ಥರ ದೂಡ್ಕೊಂಡು ಇದೆರಡನ್ನು ಜೋಡಿ ಮಾಡಿಕೊಂಡು ಇಲ್ಲಿ 1/4 ಇಂಚಿಗೆ ಸ್ಟಿಚ್ ಹಾಕಬೇಕು. ಈ ಒಳಗಡೆ ಇರೋ ಬಟ್ಟೆ ನಮ್ಗೆ ಇಲ್ಲಿ ಸಿಕ್ಕಿ ಬೀಳಬಾರ್ದು, ಆ ರೀತಿಲಿ ಇಟ್ಕೊಂಡು ಹೊಲಿತಾ ಹೋಗಬೇಕು. ಈಗ ನೋಡಿ ಈ ಒಳಗಡೆ ಇರೋ ಬಟ್ಟೆನ ಸ್ವಲ್ಪ ಈ ಥರ ಎಳ್ಕೋಬೇಕು. ಈ ಥರ ಎಳ್ಕೊಳ್ಳೋದು ಮತ್ತು ಇದನ್ನ ಈ ಥರ ಒಳಗಡೆ ದೂಡಿಟ್ಕೊಂಡು ಇಲ್ಲಿಗೆ ಸ್ಟಿಚ್ ಹಾಕಬೇಕು. ನೋಡಿ ಈ ಥರ ಹಿಂಗೆ ಎಳ್ಕೋಬೇಕಾದ್ರೆ ಇಲ್ಲಿ ಬಟ್ಟೆನ ಈ ಥರ ಮುಂದೆ ದೂಡಬೇಕು. ಈ ಥರ ಉಳ್ಕೊಂಡಿರೋ ಬಟ್ಟೆಯಲ್ಲೆಲ್ಲ ನೀವು ಈ ಥರ ಏರ್ ಬ್ಯಾಂಡ್ಸ್ ಎಲ್ಲ ಮಾಡಿ ಸೇಲ್ ಮಾಡೋದ್ರಿಂದ ಹಣನೂ ಗಳಿಸ್ಬೋದು. ಅಥವಾ ಈ ಥರ ನಾವು ಕಟ್ ಮಾಡಿರೋ ಬಟ್ಟೆಯಲ್ಲಿ ಬ್ಯಾಂಡ್ಸ್ನ ಈ ಥರ ಮಾಡ್ಕೊಳ್ಳೋದ್ರಿಂದ ಮ್ಯಾಚಿಂಗ್ ಬ್ಯಾಂಡ್ಸನ್ನು ಕೂಡ ಹಾಕೋಬೋದು. ನೋಡಿ ಇದನ್ನ ಈ ಥರ ಎಳ್ಕೊತಾ ಇದ್ದೀನಿ. ಇಲ್ಲಿ ಈ ಥರ ಮುಂದೆ ದೂಡ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ಸ್ಟಿಚ್ ಹಾಕ್ತಾ ಬರಬೇಕು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಹೇಳ್ಕೊಡ್ತಾ ಇರೋ ಮೆಥಡು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನೋಡಿ
ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿಂದ ನಾವು ಸ್ಟಿಚ್ಚನ್ನು ಶುರು ಮಾಡಿರೋದು. ಇಲ್ಲಿಂದ ಈಗ ಒಂದು ಇಂಚು ದೂರದಕ್ಕೆ ಸ್ಟಿಚ್ಚನ್ನು ತಂದು ನಿಲ್ಲಿಸಬೇಕು. ನೋಡಿ ಈ ಥರ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಒಳಗಡೆ ಇರೋ ಬಟ್ಟೆನ ಹೊರಗಡೆ ತೆಗಿಬೇಕು. ನೀವೇನಾದ್ರು ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಫಸ್ಟು ಹೊಲಿಯೋದನ್ನ ಪ್ರಾಕ್ಟೀಸ್ ಮಾಡಿ. ನೀವು ಫಸ್ಟಿಗೆ ಸ್ಯಾಟಿನ್ ಬಟ್ಟೆನ ತೊಗೊಂಡು ಹೊಲಿಲಿಕ್ಕೆ ಹೋದರೆ ಅದೊಂದು ಸ್ವಲ್ಪ ಬಟ್ಟೆ ಜಾರುತ್ತೆ, ನಮ್ಮ ಮಾತು ಕೇಳಲ್ಲ. ಹಾಗಾಗಿ ಕಲಿಯುವಾಗ ಯಾವಾಗಲೂ ಕಾಟನ್ ಬಟ್ಟೆಲೇ ಕಲಿಬೇಕು. ಒಂದು ಸಲ ನೀವು ಕಲ್ತ್ಕೊಂಡಾದ್ಮೇಲೆ ಆಮೇಲೆ ನೀವು ಯಾವ ಬಟ್ಟೆಲಿ ಬೇಕಾದರೂ ಸ್ಟಿಚ್ಚನ್ನು ಮಾಡ್ಬೋದು. ಈಗ ನೋಡಿ ಈ ರೀತಿ ಹೊಲ್ಕೊಂಡಾದ್ಮೇಲೆ ಈ ಥರ ಮಿಷಿನ್ ಎಡ್ಜಿಗೆ ತಂದು ಈ ಥರ ಗೀಜಬೇಕು. ನೋಡಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಈ ಗ್ಯಾಪಿಗೆ ಎಲಾಸ್ಟಿಕ್ಕನ್ನು ಹಾಕಬೇಕು. ನಾವು ಈ ಮೆಥಡ್ ಹೊಲ್ಕೊಂಡಾಗ ಇನ್ನೊಂದು ಮೆಥಡಲ್ಲೂ ಎಲಾಸ್ಟಿಕ್ಕನ್ನು ಹಾಕ್ಬೋದು. ಅದು ಹೇಗೆ ಅಂತ ಈಗ ನೆಕ್ಸ್ಟಲ್ಲಿ ತೋರಿಸ್ತೇನೆ. ನೋಡಿ 7.5 ಇಂಚಿಗೆ ಈ ರೀತಿಲಿ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿ ಒಳಗಡೆ ಈ ರೀತಿಲಿ ಎಲಾಸ್ಟಿಕ್ಕನ್ನು ತೋರಿಸ್ಕೋಬೇಕು. ಈ ಥರ ತೋರಿಸ್ಕೊಂಡಾದ್ಮೇಲೆ ಎಲಾಸ್ಟಿಕ್ ಈ ಕಡೆಯಿಂದ ತೆಗೆದು ನಾವಿಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇದೆರಡನ್ನು ಜೋಡಿ ಇಟ್ಕೊಂಡು ಇಲ್ಲೊಂದು ನಾಟನ್ನು ಹಾಕ್ಕೋಬೇಕು. ನೋಡಿ ಈಗ ಈ ರೀತಿ ಇದನ್ನು ಒಳಗಡೆ ಹಾಕಿ ಇಲ್ಲಿ ಏನು ಗ್ಯಾಪ್ ಇದೆ ಈ ಗ್ಯಾಪ್ ಹತ್ರ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ ಹಾಕಬೇಕು. ಆ ಗ್ಯಾಪ್ ಮುಚ್ಚೋ ರೀತಿಲಿ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ಥರ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಮತ್ತೊಂದು ಏರ್ ಬ್ಯಾಂಡು ರೆಡಿಯಾಗಿದೆ. ನೋಡಿ ಈಗ 4ನೇ ಮೆಥಡು ಯಾವ ರೀತಿ ಹೊಲಿಯೋದು ಅನ್ನೋದನ್ನ ತೋರಿಸ್ತೇನೆ. ಈ ರೀತಿ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆ ಬರೋ ರೀತಿಲಿ ಇಟ್ಕೊಂಡು ಇಲ್ಲಿ 1/2 ಇಂಚಿಗೆ ಹೊಲ್ಕೋಬೇಕು. ಈಗ ಇದನ್ನು ಈ ರೀತಿಲಿ ಇಟ್ಕೊಂಡು ಈ ಮೇಲ್ಗಡೆ ಬಟ್ಟೆನ ಈ ರೀತಿ ಸಣ್ಣಕ್ಕೆ ಇಟ್ಕೋಬೇಕು. ಮತ್ತು ಇದನ್ನು ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ 1/4 ಇಂಚಿಗೆ ಹೊಲಿಬೇಕು. ಸೇಮ್ ಅದನ್ನು ಹೇಗೆ ಹೊಲ್ಕೊಂಡ್ವಿ ಅದೇ ರೀತಿಲಿ ಇದನ್ನು ಹೊಲ್ಕೊಳ್ಳಿಕ್ಕೆ. ನೋಡಿ ಇದು ಅದೇ ಮೆಥಡಲ್ಲಿ ಹೊಲ್ಕೊಳ್ಳಿಕ್ಕೆ. ಇದಕ್ಕೆ ಎಲಾಸ್ಟಿಕ್ ಹಾಕೋ ಮೆಥಡ್ ಬೇರೆ ಇದೆ, ಅದನ್ನು ತೋರಿಸ್ತೇನೆ. 7.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. 3ನೇ ಮೆಥಡ್ನ ಯಾವ ರೀತಿಲಿ ಹೊಲಿದ್ವಿ ಅದೇ ರೀತಿಲಿ 4ನೇ ಮೆಥಡ್ನ ಹೊಲಿಲಿಕ್ಕೆ. ಇದೇನಪ್ಪ ಅಂದರೆ ಈಗ ನಾವಿಲ್ಲಿ ಬಟ್ಟೆನ ಹೊರಗಡೆ ತೆಗೆದುಬಿಟ್ಟು ಆಮೇಲೆ ಎಲಾಸ್ಟಿಕ್ ಹಾಕಿದ್ವಿ. ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ಈಗ ಇದ್ರೊಳಗಡೆಯಿಂದನೇ ಎಲಾಸ್ಟಿಕ್ಕನ್ನು ಹಾಕಲಿಕ್ಕೆ. ನಾನು ಯಾಕೆ ಇಷ್ಟು ಮೆಥಡಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡ್ನ ಫಾಲೋ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡಿ. ನೋಡಿ ಈಗ ಇಲ್ಲಿ 7.5 ಇಂಚ್ ಮಾರ್ಕ್ ಹಾಕಿರೋ ಹತ್ರ ಕಟ್ ಮಾಡಬೇಕು. ಇಲ್ಲಿ ಈ ಥರ ಒಂದು ನಾಟನ್ನು ಹಾಕ್ಕೋಬೇಕು. ಈ ಥರ ನಾಟನ್ನು ಹಾಕ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಬಿಟ್ಟಿದ್ವಲ್ಲ ಈ ಗ್ಯಾಪಿನ ಒಳಗಡೆಯಿಂದ ಈಗ ಅದು ಒಳಗಡೆ ಇರೋ ಬಟ್ಟೆನ ತೆಗಿಬೇಕು. ಇಲ್ಲಿ ಏನು ಮ್ಯಾಜಿಕ್ ಅಂದರೆ ನೋಡಿ ನಾವಿಲ್ಲಿ ಬಟ್ಟೆನ ಈ ಥರ ತೆಗಿತಾ ಇರ್ತೀವಿ, ಎಲಾಸ್ಟಿಕ್ಕು ಅದೇ ಒಳಗಡೆ ಹೋಗ್ತಾ ಇರುತ್ತೆ. ನೋಡಿ ಈ ರೀತಿ ತೆಕ್ಕೊಂಡಾದ್ಮೇಲೆ ಈಗ ಇಲ್ಲಿ ಇದನ್ನ ಈ ಥರ ಫೋಲ್ಡ್ ಮಾಡಿ ಇಷ್ಟು ದೂರ ಹೊಲಿಯಬೇಕು. ಅಥವಾ ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ಬಂದರೆ ಅದು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೇನೆ. ಫುಲ್ಲು ಒಂದು ರೌಂಡ್ ಸ್ಟಿಚ್ ಹಾಕ್ಕೊಂಡು ಬರಬೇಕು, ಆಗ ನೋಡೋಕ್ಕೆ ಇದು ಒಂಥರ ಚೆನ್ನಾಗಿ ಕಾಣುತ್ತೆ. ಬಟ್ ಇಲ್ಲಿ ಹೊಲಿಯುವಾಗ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ನೋಡಿ ಈ ಥರ ಏನು ಹೊಲ್ದಿದ್ದೀವಿ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ನೀವೇನಾದ್ರು ಇದನ್ನೆಲ್ಲ ಈ ಥರ ಬರುವಂಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಹಾಕಿದ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಇದನ್ನು ಸರಿಯಾಗಿ ಈ ಥರ ಇಟ್ಕೊಂಡು ಇಲ್ಲೇ ತುದಿಲಿ ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ಥರ ಇದನ್ನು ಸುತ್ತ ಹೊಲ್ಕೊಂಡಿದ್ದೀನಿ. ಇದು ನೋಡ್ಲಿಕ್ಕೆ ಒಂಥರ ಚೆನ್ನಾಗಿ ಕಾಣುತ್ತೆ. ಇದು 4ನೇ ಮೆಥಡು. 5ನೇ ಮೆಥಡನ್ನ ತೋರಿಸ್ತೇನೆ. 5ನೇ ಮೆಥಡ್ ಏನಪ್ಪ ಅಂದರೆ ಸೇಮ್ ಇದ್ರ ಥರನೇ ಹೊಲ್ಕೊಂಡಿದ್ದೀನಿ. ಈ ಥರ ಹೊಲ್ಕೊಂಡು ಈಗ ಇಲ್ಲಿ ಇದನ್ನು ಕ್ಲೋಸ್ ಮಾಡಿದ್ದೀವಲ್ಲ ಅದ್ರ ಬದಲಿಗೆ ಇಲ್ಲಿ ಇನ್ವಿಸಿಬಲ್ ಸ್ಟಿಚ್ಚನ್ನು ಹಾಕಬೇಕು. ಇನ್ವಿಸಿಬಲ್ ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು ಅಂತ ನಾನು 2ನೇ ಮೆಥಡಲ್ಲಿ ತೋರಿಸಿದ್ದೀನಿ, ಆದರೂ ಇಲ್ಲಿ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ನೋಡಿ ಈ ಥರ ತುಂಬ ಒಳಗಡೆ ಹೋಗ್ಬಿಟ್ಟು ಈ ಥರ ಹೊಲ್ಕೋಬೇಕು. ಯಾಕೆಂದರೆ ನಾವಿಲ್ಲಿ ಹಾಕಿರೋ ನಾಟು ಇದ್ರೊಳಗಡೆ ಹೊಟ್ಟೋಗ್ಬಿಡ್ಲಿ ಅಂತ. ಈ ಥರ ಹೊಲ್ಕೊಂಡಾದ್ಮೇಲೆ ಇದನ್ನು ಈ ಥರ ಸರಿಯಾಗಿ ಇಟ್ಕೊಂಡು
ನೋಡಿ ಇಲ್ಲಿ ಈ ರೀತಿಲಿ ಹೊಲ್ಕೋಬೇಕು. ಈಗ ಇದೆಲ್ಲಿ ಎಂಡಾಗಿದೆ ಅಲ್ಲಿಂದನೇ ಈ ಕಡೆ ಹೊಲ್ಕೋಬೇಕು. ಈಗ ಈ ಕಡೆ ಹೊಲ್ಕೋಬೇಕು, ಪುನಃ ಈಗ ಈ ಕಡೆ ಹೊಲ್ಕೋಬೇಕು. ಇದೇ ರೀತಿಲಿ ಇಲ್ಲಿ ಏನು ಗ್ಯಾಪ್ ಇದೆ ಅಷ್ಟುದ್ದಕ್ಕೂ ಹೊಲ್ಕೋಬೇಕು. ನೋಡಿ ಈ ರೀತಿಲಿ ಹೊಲಿಯೋದ್ರಿಂದ ನಾವು ಹಾಕಿರೋ ಸ್ಟಿಚ್ಚೇ ಕಾಣೋದಿಲ್ಲ. ಈಗ ಇಲ್ಲಿ ಲಾಸ್ಟಲ್ಲಿ ಲಾಕ್ನ ಮಾಡಬೇಕು. ಈಗ ಇಲ್ಲಿ ಈ ದಾರ ಎಲ್ಲಿದೆ ಅಲ್ಲೇ ಲಾಕನ್ನು ಮಾಡಬೇಕು. ಈ ಥರ ಲಾಕ್ನ ಮಾಡಿ ಈ ಥರ ಒಳಗಡೆ ಹಾಕಿ ಇಲ್ಲೆಲ್ಲ ಒಂದು ಸ್ವಲ್ಪ ದೂರಕ್ಕೆ ಈ ಥರ ಸೂಜಿನ ಹೊರಗಡೆ ತಗೊಂಡು ಬಂದು ಈಗ ಇಲ್ಲಿ ಇದನ್ನ ಈ ಥರ ಎಳೆದ್ಬಿಟ್ಟು ಕಟ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಾವು ನಾಟ್ ಹಾಕಿದ ದಾರ ಕಾಣಿಸೋದಿಲ್ಲ. ಇದು 5ನೇ ಮೆಥಡು. ಒಟ್ಟು 5 ಮೆಥಡಲ್ಲಿ ಹೊಲಿಯೋದನ್ನ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡನ್ನು ಫಾಲೋ ಮಾಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.